यज्ञपति पाहि मां यज्ञपतिमिति यज्ञपतिं पाहि मां पाहि पाहि मां यज्ञनियं मां पाहि पाहि मां यज्ञनियं मां यज्ञनियं मां यज्ञनियं यज्ञनियमिति यज्ञनियम् ओम स्वस्ति। देवानां स्तुतिकार्यमेव विहितं गीतिप्रधानं वरं परं षड्जादिस्वरमूलमत्र मधुरं गानं सदा मङ्गलम् यच्छ्रुत्वा त्रिदशाः प्रहृष्टमनसः तुष्यन्ति यागादिषु तस्मादीश्वरसामगानमधुना प्रीत्या समाकर्ण्यताम्। देवदेवोत्तमा देवता सार्वभौमपीठाधिरूढा अखिलाण्डकोटि ब्रह्माण्डनायका वेद वेदान्त वेद्या पुराण पुरुषोत्तमा सामवेद प्रिया सामवेद सेवामवधारजा। ओम श्री गुरुभ्यो नमः। हरिः ओम अग्नायाहि वीतये गृह्णानो हव्यदातये निहोता सत्सि परिहिषि ओम आदर्दारोत समसृजो विखानि त्वामर्णावान् बद्बधानाङ्गराम्नाः माहान्तामि द्रपर्वतं विजाद्वाः सृजाद्धाराः अवायद्धान वाङ्घान् ओयि डा आदर्दारोत्समासृजाः विखानि त्वमर्णवान् बद्बधानाङ्गराम्नाः माहान्तमिन्द्रपर्वतं वीजाद्वाः सृजाद्धाराः अवायद्धान वाया औहो वा हान। ओम स्वस्ति। भूत प्रेत पिशाच सत्वहरणं तन्मारणं चाधिकं लोकानुग्रह भैषजस्य विषयो नाट्यादिशास्त्रस्य च विस्तारेण निरूपितो विजयते वेदे तुरीये महान्। हे स्वामिन् कृपया ह्यथर्ववचनं रम्यं समाकर्ण्यताम्। देवदेवोत्तमा देवता सार्वभौमपीठाधिरूढा अखिलाण्डकोटि ब्रह्माण्डनायका वेद वेदान्त वेद्या पुराण पुरुषोत्तमा श्री गोपालकृष्ण स्वामिन् अथर्ववेद प्रिया अथर्ववेद सेवाम् अवधारजा। सन्नो देवीरभिष्टजापो भवन्तु पीतये शय्योरभिस्रवन्तु नः। ओम अथ नित्यो नारायणः ब्रह्मा नारायणः शिवश्च नारायणः शक्रश्च नारायणः जावा पृथिव्यौ च नारायणः कालश्च नारायणः दिशश्च नारायणः ऊर्ध्वश्च नारायणः अधश्च नारायणः अंतर्बहिश्च नारायणः
ನಾರಾಯಣ ಏವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಕ್ಷಾತ ಶುದ್ಧೋ ದೇವ ಏಕೋ ನಾರಾಯಣಃ ನ ದ್ವಿತೀಯೋಸ್ತಿ ಕಶ್ಚಿತ್ ಯ ಏವಂ ವೇದ ಸ ವಿಷ್ಣುರೇವ ಭವತಿ ಸ ವಿಷ್ಣುರೇವ ಭವತಿ ಓಮಿತ್ಯಗ್ರೇ ವ್ಯಾಹರೇತ್ ನಮ ಇತಿ ಪಶ್ಚಾತ್ ನಾರಾಯಣಾಯೇತ್ಯುಪರಿಷ್ಟಾತ್ ಓಮಿತ್ಯೇಕಾಕ್ಷರಂ ನಮ ಇತಿ ದ್ವೇ ಅಕ್ಷರೇ ನಾರಾಯಣಾಯೇತಿ ಪಂಚಾಕ್ಷರಾಣಿ ಏತದ್ವೈ ನಾರಾಯಣಸ್ಯಾಷ್ಟಾಕ್ಷರಂ ಪದಂ ಯೋಗ ವೈ ನಾರಾಯಣಸ್ಯಾಷ್ಟಾಕ್ಷರಂ ಪದಮಧ್ಯೇತಿ ಅನಪಬ್ರವಃ ಸರ್ವಮಾಯುರೇತಿ ವಿಂದತೆ ಪ್ರಾಜಾಪತ್ಯಗುಂ ರಾಜಸ್ತೋಷಂಗೌ ಪತ್ಯಂ ತತೋ ಮೃತತ್ವಮಶ್ನುತೆ ತತೋ ಮೃತತ್ವಮಶ್ನುತ ಇತಿ ಯ ಏವಂ ವೇದ ಪ್ರತ್ಯಗಾನಂದಂ ಬ್ರಹ್ಮಪುರುಷಂ ಪ್ರಣವಸ್ವರೂಪಂ ಅಕಾರ ಉಕಾರಮಕಾರ ಇತಿ ತಾನೇಕಥಾ ಸಮಭರತ್ತದೇತದೋಮಿತಿ ಯಮುಕ್ತ್ವಾ ಮುಚ್ಯತೆ ಯೋಗಿ ಜನ್ಮ ಸಂಸಾರ ಬಂಧನಾತ್ ಓಂ ನಮೋ ನಾರಾಯಣಾಯೇತಿ ಮಂತ್ರೋಪಾಸಕಃ ವೈಕುಂಠ ಭುವನ ಲೋಕಂ ಗಮಿಷ್ಯತಿ ತದಿದಂ ಪರಂ ಪುಂಡರೀಕಂ ವಿಜ್ಞಾನಘನಂ ತಸ್ಮಾತ್ ತದಿದಾವಂ ಮಾತ್ರಂ ಬ್ರಹ್ಮಣ್ಯೋ ದೇವಕೀ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನೋ ಸರ್ವಭೂತಸ್ಥಮೇಕಂ ನಾರಾಯಣಂ ಕಾರಣರೂಪಮಕಾರ ಪರಬ್ರಹ್ಮೋ ಓಂ ಸ್ವಸ್ತಿ. ಸಾಹಿತ್ಯಂ ಪದವಾಕ್ಯ ಶಾಸ್ತ್ರವಚನಂ ಸಾಂಖ್ಯಂ ತಥಾ ಜ್ಯೋತಿಷಂ ಕಾಣಾದಂ ಮನುಸಮ್ಮ ಶಾಸ್ತ್ರಮಬಲಂ ವೇದಾಂತವಾಕ್ಯಂ ಶುಭಂ ಲೋಕಾನುಗ್ರಹ ತತ್ಪರೈರ್ಮುನಿಗಣೈಃ ಶಾಸ್ತ್ರಂ ಸಮಾಸಾದಿತಂ ಏತೇಷ್ವನ್ಯತಮಂ ವಿಭೋ ಕರುಣಯಾ ಶಾಸ್ತ್ರಂ ಸಮಾಕರ್ಣ್ಯತಾಂ ದೇವದೇವೋತ್ತಮಾ ದೇವತಾ ಸಾರ್ವಭೌಮ ಪೀಠಾಧಿರೂಢ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವೇದ್ಯ ಪುರಾಣ ಪುರುಷೋತ್ತಮ ಶ್ರೀ ಗೋಪಾಲಕೃಷ್ಣ ಸ್ವಾಮಿನ್ ಶಾಸ್ತ್ರ ಪ್ರಿಯ ಶಾಸ್ತ್ರ ಸೇವಾಂ ಅವಧಾರಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ವರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ದೌರ್ಭಿರ್ಯುಕ್ತಾ ಚತುರ್ಭಿಃ ಸ್ಫಟಿಕಮಣಿಮಯೀಂ ಅಕ್ಷಮಾಲಾಂ ದಧಾನ ಹಸ್ತೇನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಶಾಸ್ತ್ರಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾರಾಯಣಾಯ ನಲಿನಾಯ ತಲೋಚನಾಯ ನಾಮಾವಶೇಷದ ಮಹಾಬಲಿ ವೈಭವಾಯ ನಾನಾಚರಾಚರ ವಿಧಾಯಕ ಜನ್ಮದೇಶನಾಭೀಪುಟಾಯ ಪುರುಷಾಯ ನಮಃ ಪರಸ್ಮೈ. ನಾಭೀಪುಟಾಯ ಪುರುಷಾಯ ನಮಃ ಪರಸ್ಮೈ. ಅಥ ವ್ಯಾಕರಣಶಾಸ್ತ್ರಂ ರಚಯಿತುಂ ಪ್ರವೃತ್ತೋ ಪಾಣಿನಿಃ ಕಾಶ್ಚಿತ್ ಸಂಜ್ಞಾಃ ಪರ್ಯಕಲ್ಪಯತ್. ತಾಸಾಂ ಸಾಹಾಯ್ಯೇನ
ಸೂತ್ರಾಣಾಂ ರಚನಾ ಸಾಧ್ಯಾಭವತ್. ತತ್ರ ಸೂತ್ರಂ ಓಂ ಐ ವುಣ ಋಕ್ ಏ ಓಂ ಐ ಔಚ್ ಹಯವರಟ್ ಲಣ್ ಞಮಗಣನಂ ಜಭಞ್ ಘಡಧಶ್ ಜಬಘಡಧಶ್ ಖಪ ಚಟತ ಚಟತೌ ಕಪೈ ಶಶಸರ್ ಹಲ್ ಇತ್ಯೇತಾನಿ ಮಾಹೇಶ್ವರಾಣಿ ಸೂತ್ರಾಣಿ ಇತಿ ಪ್ರಸಿದ್ಧಂ. ನಾಮ ಮಹೇಶ್ವರ ಪ್ರಸಾದಾತ್ ಪಾಣಿನೇ ಲಬ್ಧಾನಿ ಇತ್ಯರ್ಥಃ. ಯೇಷಾಂ ಪ್ರಯೋಜನಂ ಪ್ರತ್ಯಾಹಾರ ಸಿದ್ಧಿರೇವ. ಪ್ರತ್ಯಾಹಾರೋ ನಾಮ ಮಧ್ಯಪತಿತಾನಾಂ ವರ್ಣಾನಾಂ ಗ್ರಹಣಾಯ ಆದಿರಂತ್ಯಯೋಃ ವರ್ಣಯೋಃ ಮೇಲನಂ. ತತ್ರ ಸೂತ್ರಂ ಆದಿರಂತ್ಯೇನ ಸಹೇತಾ ತತ್ರ ವೃತ್ತಿಃ ಅಂತ್ಯೇನ ಇತಾ ಸಹಿತಃ ಆದಿಃ ಮಧ್ಯಗಾನಾಂ ಸ್ವಸ್ಯ ಚ ಸಂಜ್ಞಾಃ ಸ್ಯಾತ್. ತತ್ರ ಉದಾಹರಣಂ ಅಣ್ ಇತ್ಯುಕ್ತೆ ಆಯೀವು ಏಷಾಂ ವರ್ಣಾನಾಂ ಗ್ರಹಣಂ. ಭಗವಂತನ ಸನ್ನಿಧಾನದಲ್ಲಿ ವ್ಯಾಕರಣಶಾಸ್ತ್ರವನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ. ನಮಗೆ ಭಗವಂತ ಕೊಟ್ಟವರ ಮನುಷ್ಯರಿಗೆ ಪ್ರಧಾನವಾದ್ದು ಮಾತು. ಬೇರೆ ಯಾವ ಪ್ರಾಣಿಗಳಿಗೂ ಮಾತನ್ನು ಭಗವಂತ ಕೊಡಲಿಲ್ಲ. ಕೇವಲ ತನ್ನ ಶರೀರದ ಬೇರೆ ಬೇರೆ ರೀತಿಯ ಹಾವಭಾವದಿಂದ ಪ್ರಾಣಿಗಳು ಇನ್ನೊಂದು ಪ್ರಾಣಿಗಳಿಗೆ ಸೂಚನೆಯನ್ನು ಕೊಡುತ್ತಾ ಇರುವುದನ್ನು ನಾವು ಗಮನಿಸ್ತೇವೆ. ಕೆಲವು ಪ್ರಾಣಿಗಳು ಕಿವಿಯನ್ನು ಅಲ್ಲಾಡಿಸಿ ಮಾತಾಡ್ತವೆ. ಕೆಲವು ಪ್ರಾಣಿಗಳು ಅಂದರೆ ವಿಶೇಷವಾಗಿ ಶ್ವಾನ ಬಾಲವನ್ನು ಅಲ್ಲಾಡಿಸಿ ಮಾತಾಡುತ್ತದೆ. ಕೆಲವು ಕಣ್ಣು ಮಿಟುಕಿಸುವುದರ ಮೂಲಕ ಮಾತಾಡ್ತವೆ. ವೃಕ್ಷಗಳು ಮಾತಾಡ್ತವೆ. ಅದನ್ನು ಅರಿವವರು ಆಯಾ ಶಾಸ್ತ್ರಜ್ಞರು ಮಾತ್ರ ಅದನ್ನು ತಿಳಿಗೊಳ್ಳಲಿಕ್ಕೆ ಸಾಧ್ಯ. ಈ ಪ್ರಪಂಚದಲ್ಲಿ ಭಗವಂತ ಸೃಷ್ಟಿ ಮಾಡಿದ ಪ್ರತಿಯೊಂದು ವಸ್ತುವು ಕೂಡ ಮಾತನಾಡುತ್ತವೆ ಆಂತರಿಕವಾಗಿ. ಆದರೆ ಸ್ಪಷ್ಟವಾದಂತಹ ಶಬ್ದ ಉಚ್ಚಾರಣೆ ಮಾಡಿ ಮಾತನಾಡಲಿಕ್ಕೆ ಸರಿಯಾದ ಅವಕಾಶ ಇರುವುದು ಮನುಷ್ಯರಿಗೆ ಮಾತ್ರ ಅಂತ. ಆದ್ದರಿಂದ ಮಾತು ಎನ್ನುವುದು ಮುತ್ತು, ಅದು ಬಹಳ ಮುಖ್ಯ. ಆ ಮಾತನ್ನು ಬೇಕಾದ ಹಾಗೆ ಉಪಯೋಗಿಸಿದರೆ ನಮ್ಮ ಜೀವನ ಪಾವನ ಆಗ್ತದೆ. ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಒಂದು ಮನೆ, ಒಂದು ಕುಟುಂಬ, ಒಂದು ಸಂಸ್ಥೆ ಯಾವುದೇ ಆಗಲಿ ಅದು ನಿರ್ಭೀತಿಯಿಂದ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಡಿಬೇಕಾದರೆ ಅಲ್ಲಿ ಮಾತು, ಕಾರ್ಯನಿರ್ವಾಹಕರು, ಅಧ್ಯಕ್ಷರು ಯಾರೇ ಆಗಲಿ ಅವರವರ ಮಾತು ಎನ್ನುವುದು ಬಹಳ ಮುಖ್ಯ ಅಂತ. ಆದ್ದರಿಂದ ಆ ಮಾತಿಗೆ ಒಂದು ಇತಿ ಮಿತಿ ಎನ್ನುವುದನ್ನು ನಿರ್ಣಯಿಸುವುದಕ್ಕೆ ವ್ಯಾಕರಣ ಶಾಸ್ತ್ರ ಅಂತೇಳಿ ಒಂದನ್ನು ಇಟ್ಟಿದ್ದಾರೆ ಋಷಿ ಮುನಿಗಳು. ಅದರಲ್ಲಿ ಪ್ರಧಾನವಾಗಿ ಆ ವ್ಯಾಕರಣ ಶಾಸ್ತ್ರವನ್ನು ಬರೀಲಿಕ್ಕೆ ಏನು ಒಂದು ಉಪಾಧಿ, ಏನನ್ನು ವಿಷಯವಾಗಿ ತೆಕ್ಕೊಳ್ಳಬೇಕು ಅಂತ ಆಲೋಚಿಸುವಾಗ ಮಹೇಶ್ವರ ಪ್ರದೋಷದ ಕಾಲದಲ್ಲಿ, ತಾಂಡವ ನೃತ್ಯ ಮಾಡುವ ಕಾಲದಲ್ಲಿ ಅವನ ಡಮರುವಿನಿಂದ ಹುಟ್ಟಿದಂತಹ ಆ 14 ನಾದಗಳನ್ನು 14 ಸೂತ್ರಗಳನ್ನಾಗಿಸಿ ಒಟ್ಟು ಅಷ್ಟಾಧ್ಯಾಯಿ ಅಂತ ಹೇಳಿ ಪಾಣಿನಿ ಒಂದು ವ್ಯಾಕರಣ ಶಾಸ್ತ್ರವನ್ನೇ ಬರೆದನಂತೆ. ಹಾಗೆ ಆ ಶಾಸ್ತ್ರದಲ್ಲಿ ಹೇಗೆ ಒಂದು ಶಬ್ದವನ್ನು ಹೇಗೆ ಉಚ್ಚರಿಸಬೇಕು, ಅದಕ್ಕೆ ಏನು ಸೂತ್ರಗಳೇನು ಎನ್ನುವುದನ್ನೆಲ್ಲ ತಿಳಿಸಿ ಸರಿಯಾಗಿ ಸುಸ್ಪಷ್ಟವಾಗಿ ಈ ರೀತಿಯಲ್ಲಿಯೇ ನಾವು ಮಾತನಾಡಬೇಕು. ನಮ್ಮ ಮಾತಿಗೆ ಇಂತಿಂಥ ಅಭಿವ್ಯಕ್ತಿಗಳು ನಮ್ಮ ಶರೀರದ ಒಳಗೆ ಆಗ್ತಾರೆ, ನಮ್ಮ ನಾಲಿಗೆಯಲ್ಲಿ ಆಗ್ತಾರೆ ಎನ್ನುವುದನ್ನು ಅವರು ತಿಳಿಸಿ ವ್ಯಾಕರಣ ಶಾಸ್ತ್ರ ಅಂತ ಹೇಳುವಂತಹ ಒಂದು ಮಹಾಶಾಸ್ತ್ರವನ್ನೇ ನಮಗೆ ಕೊಟ್ಟಿದ್ದಾರೆ. ಅಂತಹ ಶಾಸ್ತ್ರವನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಈ ದೀಪೋತ್ಸವದ ಕುರಿತಾಗಿ 2 ಶಾಸ್ತ್ರವಚನವನ್ನು ಹೇಳ್ತೇನೆ. ಕಾರ್ತಿಕ ಮಾಸದಲ್ಲಿ ನಾವು ದೀಪೋತ್ಸವವನ್ನು ಮಾಡುತ್ತೇವೆ. ದೀಪಾವಳಿ ಅಂತ ಹೇಳುವುದು ಹಾಗೆ. ದೀಪಾವಳಿ ಅಮಾವಾಸ್ಯೆ, ಕಾರ್ತಿಕ ಮಾಸ ಬರುವುದರಿಂದ ಮೊದಲಿನ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ. ಆ ಅಮಾವಾಸ್ಯೆಯಿಂದ ತೊಡಗಿ ಮರುದಿವಸ ಶುಕ್ಲ ಪಕ್ಷದ ಪ್ರತಿಪತ್ತನಿಂದ ಪ್ರಾರಂಭಿಸಿ ಹುಣ್ಣಿಮೆಯ ತನಕ ನಿತ್ಯಲೂ ನಾವು ದೀಪವನ್ನು ಉರಿಸ್ತಾ ಇರಬೇಕಂತೆ. ಆಗ ದೀಪವನ್ನು ಮನೆಯ ಹೊರಗೆ ಇಡುವಂತಹ ಪದ್ಧತಿಯನ್ನು ಇಟ್ಟುಕೊಂಡಿದ್ದೇವೆ. ಈ ಸಮಯದಲ್ಲಿ ಭಗವಂತನಿಗೆ ದೀಪೋತ್ಸವವನ್ನು ಮಾಡಬೇಕು. ಯಾಕೆ? ಕಾರ್ತಿಕ ಮಾಸ ಎನ್ನುವುದು ದೀಪದ ಮಾಸ ಅಂತ ಹೇಳಬಹುದು. ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಮಾಸಕ್ಕೂ ಒಂದು ನಿರ್ಣಯ ಉಂಟು. ಒಂದೊಂದು ಮಾಸಕ್ಕೂ ಈಗ ಆಶ್ವಿನ ಮಾಸ ಅಂತ ಹೇಳಿದರೆ ಆ ಮಾಸದ ಹುಣ್ಣಿಮೆಯ ದಿವಸ ಅಶ್ವಿನಿ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶ ಆಗ್ತದೆ. ಹಾಗೆ ಕಾರ್ತಿಕ ಮಾಸ ಅಂತ ಹೇಳಿದರೆ ಆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿವಸ ಕೃತ್ತಿಕಾ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶ ಆಗ್ತಾರೆ ಅಂತ. ಇದು ಪಂಚಾಂಗದಲ್ಲಿ ನೀವು ಸರಿಯಾಗಿ ಗಮನಿಸಬಹುದು. ಆ ಹುಣ್ಣಿಮೆಯ ದಿವಸ ಯಾವ ನಕ್ಷತ್ರ ಸಿಗ್ತಾರೋ ಆ ಮಾಸಕ್ಕೆ
ಆ ತಿಂಗಳಿಗೆ ಆ ಮಾಸದ ಹೆಸರು. ಇಂಗ್ಲೀಷ್ನಲ್ಲಿ ಹೀಗೆಲ್ಲ ನಿಯಮ ಏನಿಲ್ಲ. ಜನವರಿಯೋ ಫೆಬ್ರವರಿಯೋ ಆ ಮಾಸಕ್ಕೆ